ವೃಶ್ಚಿಕ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಏಪ್ರಿಲ್ ಮಂತ್? ವೃಶ್ಚಿಕ ರಾಶಿಯವರ ಬಗ್ಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಆರೋಗ್ಯ, ರಿಲೇಶನ್ಶಿಪ್ ಹಾಗೆ ಹಣಕಾಸು. ಸೊ ಆರೋಗ್ಯ ಮೊದಲನೇ ಕಾರ್ಡ್, ರಿಲೇಶನ್ಶಿಪ್ ಎರಡನೇ ಕಾರ್ಡ್, ಮೂರನೇ ಕಾರ್ಡ್ ಬಂದು ಹಣಕಾಸಿನ ವಿಚಾರವಾಗಿ ತೆಗೆದಿದ್ದೀವಿ. ಸೊ ನಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ಹೆಲ್ದಿ ಆಗಿದ್ದೀರಾ, ನೀವು ಫುಲ್ ಏನು ಮಾಡಬೇಕು ಅಂತಿದ್ದೀರೋ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ತುಂಬ ಶಕ್ತಿಶಾಲಿಯಾಗಿ ಆರೋಗ್ಯ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಬಹುದು. ತುಂಬ ಪಾಸಿಟಿವ್ ಆದಂಥ ಟೈಮ್ ಇದು. ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ನಿಮಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಈ ಮಂತಲ್ಲಿ ನಿಮಗೆ ಹೆಚ್ಚಾಗಿ ಬಾಧಿಸೋದಿಲ್ಲ. ನೀವು ಮಾಡೋ ಕೆಲಸಗಳನ್ನು ನೀವು ಶಕ್ತಿಶಾಲಿಯಾಗಿ ನಿಮ್ಮ ಫಿಸಿಕಲ್ ಎಫರ್ಟ್ ಹಾಕಿ ಮಾಡೋವಂಥ ಅವಕಾಶ ಇರುತ್ತೆ. ಓಕೆ, ಇನ್ನು ಅವರ ರಿಲೇಶನ್ಶಿಪ್ ವಿಚಾರ ಅಂತ ಬಂದರೆ ಹೇಗಿರುತ್ತೆ? ಇನ್ನು ವೃಶ್ಚಿಕ ರಾಶಿಯವರಿಗೆ ರಿಲೇಶನ್ಶಿಪ್ ವಿಚಾರ ಅಂತ ಬಂದಾಗ ಲವ್ ಇಸ್ ಕಮಿಂಗ್. ನಿಮ್ಮ ಲೈಫಲ್ಲಿ ಒಂದು ಪ್ರೀತಿ ಬರ್ತಾ ಇದೆ, ನೀವು ಅದನ್ನು ನೋಡ್ತಾನೇ ಇಲ್ಲ, ಬಟ್ ಯು ಆರ್ ನಾಟ್ ವಾಚಿಂಗ್. ತಿರುಗೂ ನೋಡ್ತಾ ಇಲ್ಲ. ಇವ್ರು ನಮಗೆ ತುಂಬ ಲವ್ ಕೊಡ್ತಾ ಇದ್ದಾರೆ, ಅಫೆಕ್ಷನ್ ಕೊಡ್ತಿದ್ದಾರೆ, ಅದ್ರ ಕಡೆ ಗಮನನೇ ಇಲ್ಲ, ಹಣದ ಕಡೆ ಗಮನ, ಅಥವಾ ಒಂದು ಕಿರಿಕಿರಿ ಮಾಡ್ಕೊಳ್ಳೋಂಥ ಮನಸ್ಥಿತಿಲಿ ಇದ್ದೀರಾ ನೀವು. ಸೊ ನಿಮ್ಮ ಮನಸ್ಥಿತಿ ನೀವು ಸರಿ ಮಾಡ್ಕೋಬೇಕು. ಎದುರುಗಿರೋರಲ್ಲ ನಿಮಗೆ ಸರಿ ಹೋಗಬೇಕಾಗಿರೋರು. ನಿಮಗೆ ಸಿಗ್ತಾ ಇರುವಂಥ ಪ್ರೀತಿಯನ್ನು ಯಾವಾಗಲೂ, ಈ ಪ್ರೀತಿ ಅನ್ನೋದು ಏನು ಗೊತ್ತಾ, ಚೇಸ್ ಮಾಡಬಾರ್ದು, ನಾವು ಅದ್ರ ಹಿಂದೆ ಓಡಬಾರ್ದು. ಬಟ್ ನಮ್ಮ ಹಿಂದೆ ನಮಗೋಸ್ಕರ ಯಾರಾದರೂ ಪ್ರೀತಿಯಿಂದ ಇದ್ದಾರೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಯಾವಾಗಲೂ ಅಷ್ಟೇ. ಅದರಲ್ಲೂ ಹೆಣ್ಣು ಮಕ್ಕಳ ಪ್ರೀತಿಯನ್ನು ಪಡ್ಕೊಳ್ಳೋಕೆ ತುಂಬ ಪುಣ್ಯ ಮಾಡಿರಬೇಕು ಅಂತ. ಯಾರಾದರೂ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಹೆಣ್ಮಕ್ಳು ಅಂದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ನೀವು ಯಾರನ್ನ ಪ್ರೀತಿಸ್ತೀರಾ ಅದಕ್ಕಿಂತ ನಿಮ್ಮನ್ನ ಪ್ರೀತಿ ಮಾಡೋರ ಜೊತೆ ನೀವು ಇರಬೇಕಾಗತ್ತೆ ಅಂತ ಹೇಳ್ತಾರಲ್ಲ, ಅದು ಆ ಥರ ಸಿಚುವೇಶನ್ ನಿಮಗಿದೆ. ಸೊ ನಿಮ್ಮನ್ನು ಇಷ್ಟಪಡೋರಿದ್ದಾರೆ, ಅವ್ರ ಕಡೆ ನೀವು ನೋಡಿ ಒಳ್ಳೆ ರಿಲೇಶನ್ಶಿಪ್ನ ಬೆಳೆಸ್ಕೊಳ್ಬಹುದು. ಓಕೆ, ಸೊ ಇನ್ನು ಹಣಕಾಸು ಅಂತ ಬಂದರೆ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಇದು ಒಂದು ಪಾಸಿಟಿವ್ ಆದಂತಹ ಕಾರ್ಡು. ನಿಮಗೆ ಯಾರೋ ಒಬ್ಬ ಲೇಡಿ ಇಂದ ತುಂಬ ದೊಡ್ಡ ಮಟ್ಟದ ಒಂದು ಹಣ ಬರೋದಕ್ಕೆ ಅವಕಾಶ ಇರುತ್ತೆ. ಇಂಡಿಪೆಂಡೆಂಟ್ ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡೋದಕ್ಕೆ, ಸ್ಟೇಬಲ್ ಬಿಸ್ನೆಸ್ನ ಬಿಲ್ಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಮಿಸ್ಟೇಕ್ಸ್, ಪಾಸ್ಟಲ್ಲಿ ಮಾಡಿರುವಂಥ ಮಿಸ್ಟೇಕ್ಸ್ನ ಅರ್ಥ ಮಾಡಿಕೊಂಡು ಮಿಸ್ಟೇಕ್ಸ್ನ ತಿದ್ದುಕೊಂಡು ನೀವು ನಡೆಯೋದ್ರಿಂದ ನಿಮ್ಮ ಲೈಫ್ನಲ್ಲಿ ಟ್ರಾನ್ಸ್ಫರ್ಮೇಷನ್ ಬರೋದಕ್ಕೆ, ತುಂಬ ದೊಡ್ಡ ಮಟ್ಟದ ಬದಲಾವಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ತಪ್ಪುಗಳನ್ನು ತಿದ್ದುಕೊಳ್ಳಿ, ನಿಮಗೆ ಒಂದು ದೊಡ್ಡ ಸಪೋರ್ಟ್ ಸಿಗುತ್ತೆ, ಅದರಿಂದ ನೀವು ಮುಂದುವರಿಯೋದಕ್ಕೆ ಅವಕಾಶ ಇದೆ.